ಲೋಕೋಪಯೋಗಿ ಇಲಾಖೆ ಸೇವೆಗೆ ಸೇರಿಕೊಂಡೆ. ಅದಕ್ಕಿಂತ ಮುಂಚೆ ತುಂಬ ಪ್ರತಿಷ್ಠಿತ ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ರಿಯಲಿ ಹೇಳ್ಬೇಕಂತಂದ್ರೆ ಅವಾಗ ಆ ಕೆಲಸ ಮಾಡ್ತಾ ಇದ್ದ ಪರಿಸ್ಥಿತಿ ಒಂದೇ ಸಾರಿ ನನಗೆ ಚೇಂಜ್ ಆದಾಗ ನನಗೆ ಇಷ್ಟನೇ ಆಗಲಿಲ್ಲ. ಯಾಕಾದ್ರೂ ಬಂದಾಗ ನಾನು ಈ ಇಲಾಖೆಗೆ ಅಂತ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೆ. ನಾನು ಪ್ರೈವೇಟ್ ಅದೆಲ್ಲ ನಾನು ಮುಂದೆ ನನ್ನ ಈ ಲೋಕೋಪಯೋಗಿ ಇಲಾಖೆಯಲ್ಲಿ ನೋಡೋಕ್ಕಾಗುತ್ತಾ ಇಂಥದ್ದು ವರ್ಕ್ಸ್ನ ಅಂತ ಒಂದು ಸಡನ್ನಾಗಿ ಸ್ವಲ್ಪ ವರ್ಷ ತುಂಬ ಫೀಲ್ ಆಯ್ತು ನನಗೆ. ಏನು ಬಾಸಸ್ ಅಂತ ಹೇಳ್ತಾರೆ ಅವರೆಲ್ಲರ ಗೈಡೆನ್ಸು ಮತ್ತು ಅವರೆಲ್ಲ ನನಗೆ ನೋಡಪ್ಪ ಇದು ಸರ್ಕಾರಿ ಸೇವೆ ಅಂತಂದರೆ ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರು ಸೇವೆ ಅದೇ ಥರನೇ ಎಲ್ಲರೂ ಈಗಲೆಲ್ಲರೂ ಎಲ್ಲ ರೀತಿಯಿಂದ ಚಿಕ್ಕ ಒಂದು ಡ್ರೈನೇಜ್ ಕೆಲಸದಿಂದ ಹಿಡಿದು ದೊಡ್ಡ ಸೇವೆ ಕಟ್ಟುವಂಥದ್ದು ನನಗೆ ಗುರುತಿಸಿ ಕೆಲಸ ಮಾಡೋದಕ್ಕೆ ನನಗೆ ಅವಕಾಶ ಮಾಡ್ತಾರೆ. ಅದೇ ರೀತಿ ಅವರಿಲ್ಲರೂ ನಾನು ಇದೊಂದು ಸಣ್ಣ ಕೆಲಸ ಇದು ದೊಡ್ಡ ಕೆಲಸ ಅಂದ್ಕೊಂಡಿಲ್ಲ. ಪಾಲಿಗೆ ಬಂದಿದ್ದ ಕೆಲಸವನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ. ನಾನು ಮುಖ್ಯವಾಗಿ ಒಂದೇ ಒಂದು ರೂಢಿಸ್ಕೊಂಡಿದ್ದೇನಪ್ಪ ಅಂತಂದರೆ ಸರಳತೆ ಮತ್ತೆ ಸೌಜನ್ಯ. ಸೊ ಯಾರೇ ಒಬ್ಬ ವ್ಯಕ್ತಿ ಬಂತಂದ್ರೆ ಬಂದ್ರು ನನ್ನ ಹತ್ರ ಮೀಟ್ ಮಾಡಕ್ ಬಂದ್ರು ಏನೋ ಅವ್ರೇನೋ ನಾವು ಹೇಳಕ್ಕಾಗಲ್ಲ. ಇದು ಆಗಲೇ ನಾನು ಹೇಳಿದಾಗೆ ಪ್ರವಾಹ ಬಂದಂಗೆ ನಾವು ಹೋಗಬೇಕು. ಪ್ರವಾಹ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೆ ಗೊತ್ತಿಲ್ಲ. ಸೊ 2-3 ಆಪ್ಷನ್ ನನ್ನ ಮುಂದೆ ಇದೆ. ಒಂದು ಸಾಹಿತ್ಯ ಓದೋದು, ಇನ್ನೊಂದು ಸಾಹಿತ್ಯ ಬರೆಯೋದು, ಇನ್ನೊಂದು ನಾನೊಂದು ಅಡ್ವೊಕೇಟ್ ಪ್ರಾಕ್ಟೀಸ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ವಿಶೇಷವಾಗಿ ಇಲಾಖೆ ಕೇಸ್ಗಳು ಬರ್ತವೆ, KIT ಕೇಸ್ಗಳಿರ್ತವೆ, ಆರ್ಬಿಟ್ರೇಷನ್ ಕೇಸ್ಗಳಿರ್ತದೆ. ಈ ಥರದ್ದು ಹ್ಯಾಂಡಲ್ ಮಾಡಬೇಕು ಅನ್ನೋದು ಒಂದು ಆಸೆ ಇದೆ. ಮುಂದೆ ದಿನಗಳು ಎಲ್ಲಿ ಕರ್ಕೊಂಡು ಹೋಗುತ್ತೆ ಗೊತ್ತಿಲ್ಲ, ಆ ರೀತಿ ಹೋಗ್ತಾ ಇರೋದಷ್ಟೇ. ಸರ್, ತಾವು ಸಾಹಿತ್ಯ ಕ್ಷೇತ್ರದಂತೂ ಮತ್ತು ತಮ್ಮ ವೃತ್ತಿ ಜೀವನಕ್ಕೆ ಏನು ಸರ್? ಸಾಹಿತ್ಯ ಮನುಷ್ಯನ ಸಹೃದಯನನ್ನಾಗಿ ಮಾಡ್ತದೆ. ನಮಗೆ ನೀವು ಆಗಲೇ ಕೇಳಿರ್ತೀರಿ, ಅಧಿಕಾರಿಗಳಿಗೆ ಹೃದಯಹೀನತೆ ಇದೆ ಅನ್ನೋ ಥರ ಒಂದಷ್ಟು ಮಾತುಗಳು ಕೇಳ್ತವೆ. ಸ್ವಲ್ಪ ಸಹೃದಯತೆ ಇದ್ದಾಗ ಆ ಸಮಸ್ಯೆಗಳನ್ನು ತುಂಬ ಮಾನವೀಯ ದೃಷ್ಟಿಯಿಂದ ನಾವು ನಿಭಾಯಿಸ್ಬೋದು. ಸೊ ಈಗ ಎಲ್ಲ ಇಲಾಖೆಯ ಅಥವಾ ಸರ್ಕಾರದ ಉದ್ದೇಶಗಳೇನಂತ ಹೇಳಿದ್ರೆ ಮನುಷ್ಯನಿಗೆ ರೀಚ್ ಆಗಬೇಕು, ಮಾನವೀಯತೆ ನಾವು ತೋರಿಸ್ಬೇಕು. ಕೊನೆಯ ವ್ಯಕ್ತಿಯವರೆಗೂ ನಾವು ಆ ಥರದ ಯೋಜನೆಗಳೇ ಸರ್ಕಾರದಲ್ಲಿ ಇರುವಂಥದ್ದು. ನಮ್ಗೆ ಎಷ್ಟೋ ಜನ ನಿರಾಕರಿಸ್ಬೋದು, ಯಾರೋ ಒಬ್ಬರ ಅಧಿಕಾರಿಗಳು ಮೇಲಧಿಕಾರಿಗಳಿಗೆ ನೀವು ಬಂದ ತಕ್ಷಣ ಅಥವಾ ಕಾಣದೇ ಇರ್ಬೋದು, ನಿರಾಕರಿಸ್ಬೋದು. ಈ ಥರ ಆಗುತ್ತೆ. ಒಂದು ಸ್ವಲ್ಪ ಮಾನವೀಯತೆ ಇಟ್ಕೊಂಡ್ರೆ, ಒಂದು ಸ್ವಲ್ಪ ಸಹೃದಯತೆ ಇಟ್ಕೊಂಡು ನ್ಯಾಯ ಒದಗಿಸ್ಬೋದು, ಅಪ್ಲಿಫ್ಟ್ಮೆಂಟ್ ಕೊನೆಯ ವ್ಯಕ್ತಿಗೂ ನಾವು ತಲುಪಿಸೋಕೆ ಆ ಥರದ್ದು ಅಟ್ಲೀಸ್ಟ್ ಲಿಟ್ರೇಚರ್ ಬರೀಬೇಕು ಅಂತಲ್ಲ, ಲಿಟ್ರೇಚರ್ ಓದ್ಕೊಂಡ್ರು ಸಾಕು. ವೃತ್ತಿ ಜೀವನದ ಮಹತ್ವ ತುಂಬಾ ಇದ್ದಾವೆ. ಉದಾಹರಣೆಗೆ ನಾನು BBMPಯಲ್ಲಿ ಕೆಲಸ ಮಾಡ್ತಿದ್ದೆ. ಆಗೇನಾಗಿತ್ತು ಅಂದರೆ ನಮಗೆ 10,000 ಕೋಟಿ ನಮ್ಮದು ಬಜೆಟ್ ಇರ್ತಾ ಇತ್ತು. ಸೊ ನಮಗೆ ಅರಿವಿತ್ತು. ಸೊ ಏನು ಮಾಡಬೇಕು? ಸೊ 7,000 ಕೋಟಿ ಕಡಿಮೆ ಇರ್ತದೆ. ಸೊ ಆ ಜನಗಳನ್ನ ಯಾವ ಒದಗಿಸ್ಬೇಕಲ್ಲ. ಸೊ ಅದರೊಳಗೆ ಆ ಟೈಮಲ್ಲಿ ತುಂಬ ಕಂಪ್ಲೇಂಟ್ಸ್ ಇತ್ತು. ಅವನ್ನೆಲ್ಲ ಸ್ಟ್ರೀಮ್ಲೈನ್ ಮಾಡಿ ಎಲ್ಲ ಸೀನಿಯಾರಿಟಿ ಪ್ರಕಾರ ಕೊಡಬೇಕು ಅಂತ ಸ್ಟಾರ್ಟ್ ಮಾಡಿದ್ವಿ. ಅವಾಗಿನ್ನೂ ಮ್ಯಾನ್ಯುಯಲ್ ಇತ್ತು. ಮ್ಯಾನ್ಯುಯಲಾಗಿ ಅದನ್ನು ಪ್ರಕರಣ ಸ್ಟಾರ್ಟ್ ಮಾಡಿದ್ವಿ. ಆನಂತರ ಈಗೆಲ್ಲ ಡಿಜಿಟಲ್ ಆಗೋಗಿದೆ, ಆನ್ಲೈನ್ ಆಗೋಗಿದೆ. ಈಗ ಯಾವುದು ಆ ಥರದ್ದು ಒಂದು ಇದು ಮಾಡಲಿಕ್ಕೆ ಒಂದು ಫೌಂಡೇಶನ್ ಹಾಕೊಟ್ಟೆ ಅನ್ನೋದು ಒಂದು ಓಕೆ.